ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ಹಣ ವಿದ್ಯಾರ್ಥಿಗಳ ಖಾತೆಗೆ ಈಗ ಬಂದಿದೆ. ಆ ಒಂದು ಲಿಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂದರೆ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಏನಿದೆ ಈಗ ಅವರ ಖಾತೆಗೆ ನೇರವಾಗಿ ಜಮಾ ಆಗಿದೆ. ಅಂದರೆ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ಪಿನ ಹಣವನ್ನು ಹಾಕಲಾಗಿದೆ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಎಷ್ಟು ಬಂದಿದೆ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಳೋದು, ಆ ಲೀಸ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಈ ಲೀಸ್ಟ್ನಲ್ಲಿ ಆ ಒಂದು ವಿದ್ಯಾರ್ಥಿಗಳ ಹೆಸರು ಇರುತ್ತೆ, ಮತ್ತು ಅವರು ಎಷ್ಟನೇ ತರಗತಿ ಓದ್ತಿರ್ತಾರೆ, ಮತ್ತು ಅವರಿಗೆ ಎಷ್ಟು ಸ್ಕಾಲರ್ಶಿಪ್ಪಿನ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸು ಇರುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಏನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ಆ ಒಂದು ಶಾಂಕ್ಷನ್ ಆಗಿರುವಂಥ ಲೀಸ್ಟನ್ನು ಯಾವ ರೀತಿ ಚೆಕ್ ಮಾಡೋದು, ಅಂದರೆ ಇಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪಿನ ಹಣ ಬಂದಿದೆ, ಎಷ್ಟು ಬಂದಿದೆ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಮೊದಲಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ಒಂದು ಲೀಸ್ಟನ್ನು ಚೆಕ್ ಮಾಡಬೇಕಾದ್ರೆ, ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ನ ಹಣ ಬಂದಿದೆ ಅಂತ ತಿಳ್ಕೊಬೇಕಾದ್ರೆ ಈ ಒಂದು SSP ಪೋರ್ಟಲನ್ನು ಓಪನ್ ಮಾಡಿಕೊಳ್ಬೇಕು. ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡು ಆ ಲೀಸ್ಟನ್ನು ಚೆಕ್ ಮಾಡ್ಬೋದು. ನಿಮಗೆ ಗೊತ್ತಿರ್ಬೋದು, ಏನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಭಾಳಷ್ಟು ಮಂದಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಅವರ ಖಾತೆಗೆ ಆ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ನೇರವಾಗಿ ಅವರ ಖಾತೆಗೆ ಜಮಾ ಆಗಿರುವಂಥದ್ದು. ಅಂದರೆ ಆ ಒಂದು ಏನು 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರು, ಆ ಒಂದು ವಿದ್ಯಾರ್ಥಿಗಳ ಖಾತೆಗೆ ಈಗ ಸ್ಕಾಲರ್ಶಿಪ್ಪಿನ ಹಣ ನೇರವಾಗಿ ಜಮಾ ಆಗಿದೆ. ಅಂದರೆ ಆ ಒಂದು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ಪಿನ ಹಣ ಬಂದಿದೆ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಳೋದು, ಈ ಲೀಸ್ಟನ್ನು ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಅಂದರೆ ಈ ಒಂದು ಮೇನ್ ಪೇಜನ್ನು, ಅಂದರೆ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಒಂದು ಆಪ್ಷನ್ ಕಂಡು ಬರುತ್ತೆ ನಿಮಗೆ, ಅಂದರೆ ಸ್ಕಾಲರ್ಶಿಪ್ಪಿನ ಹಣ ಯಾವ ವಿದ್ಯಾರ್ಥಿಗಳಿಗೆ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ. ಇಲ್ಲಿ ನೋಡ್ತಿರ್ಬೋದು, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪಾವತಿಸಲಾದ ವಿದ್ಯಾರ್ಥಿಗಳ ಪಟ್ಟಿಯನ್ನು ವೀಕ್ಷಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಇದೆ. ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ಪಿನ ಹಣ ಬಂದಿದೆ ಅಂತ ತಿಳ್ಕೊಳ್ಳೋಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕು ನಾವು. ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ಜಸ್ಟ್ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆ ಒಂದು ಲೀಸ್ಟ್ ಏನಿದೆ ಓಪನ್ ಆಗುತ್ತೆ ನಿಮಗೆ. ಫ್ರೆಂಡ್ಸ್, ಈ ಲೀಸ್ಟನ್ನು ಚೆಕ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು, ಸೆಲೆಕ್ಟ್ ಇಯರ್ ಅಂತ ಕಂಡು ಬರುತ್ತೆ. ಇಲ್ಲಿ ಇಯರ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಇಲಾಖೆ ಯಾವುದು, ಅಂದರೆ ನೀವು ಏನು ಯಾವ ಒಂದು ವರ್ಗದಿಂದ ಒಂದು ಅಪ್ಲೈ ಮಾಡಿದ್ರೆ ಸ್ಕಾಲರ್ಶಿಪ್ಗೆ, ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಅಪ್ಲೈ ಮಾಡಿದ್ರಾ, ಅಥವಾ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಡೆಯಿಂದ ಅಪ್ಲೈ ಮಾಡಿದ್ರಾ, ಬ್ಯಾಕ್ವರ್ಡ್ ಕ್ಲಾಸ್ನಿಂದ ಅಪ್ಲೈ ಮಾಡಿದ್ರಾ, ಅಥವಾ ಮೈನಾರಿಟಿ ವೆಲ್ಫೇರ್ ಆಫೀಸರ್ ಕಡೆಯಿಂದ ಏನು ನೀವು ಅಪ್ಲೈ ಮಾಡಿದ್ರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನಾನು ಸಮಾಜ ಕಲ್ಯಾಣ ಇಲಾಖೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ, ಅಂದರೆ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ಪಿನ ಹಣವನ್ನು ಸ್ಯಾಂಕ್ಷನ್ ಮಾಡಲಾಗಿದೆ, ಅವರ ಖಾತೆಗೆ ಜಮಾ ಮಾಡಲಾಗಿದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಅಂದರೆ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಈ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸ್ಟೂಡೆಂಟ್ ID ನಂಬರ್ ಕಂಡು ಬರುತ್ತೆ ಮೊದಲನೇ ಕಾಲಮ್ನಲ್ಲಿ, ಆಮೇಲೆ ಸ್ಟೂಡೆಂಟ್ ಹೆಸರು ಕಂಡು ಬರುತ್ತೆ, ಅವರ ಒಂದು ಶಾಲೆಯ ಹೆಸರು ಕೂಡ ಕಂಡು ಬರುತ್ತೆ. ನಂತರ ಅವರು ಎಷ್ಟನೇ ತರಗತಿಯಲ್ಲಿ ಓದ್ತಿದ್ದಾರೆ, ಮತ್ತು ಅವ್ರ ಮೇಲಾ ಫಿಮೇಲಾ, ಮತ್ತು ಸ್ಕಾಲರ್ಶಿಪ್ಪಿನ ಹಣವನ್ನು ಪೇಡ್ ಮಾಡಿದೆಯಾ ಇಲ್ಲ ಅನ್ನೋದು ಪೇಡ್ ಅಂತ ಕೊಡಲಾಗಿದೆ ಇಲ್ಲಿ ನೋಡ್ತಿರ್ಬೋದು. ನಂತರ ಕೊನೆಯದಾಗಿ ಇಲ್ಲಿ ನಿಮಗೆ ಲಾಸ್ಟ್ ಕಾಲಮ್ನಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಒಂದು ಆಪ್ಷನನ್ನು ಕೊಡಲಾಗಿದೆ. ಅಂದರೆ ಎಷ್ಟು ಅಮೌಂಟು, ಯಾವ ತರಗತಿಗೆ ಎಷ್ಟು ಅಮೌಂಟನ್ನು ಇಲ್ಲಿ ಅವರ ಖಾತೆಗೆ ಹಾಕಲಾಗಿದೆ ಅನ್ನೋದನ್ನು ಇಲ್ಲಿ ನೀಟಾಗಿ ಕೊಡಲಾಗಿದೆ. ಅಂದರೆ ಇಲ್ಲಿ ನಿಮಗೆ ಎಷ್ಟನೇ ಕ್ಲಾಸ್ ಅಂತ ನೀವು ನೋಡ್ಕೊಂಡು ನಂತರ ನೀವು ಏನು ಮಾಡಬೇಕು, ಇಲ್ಲಿ ಸ್ಕಾಲರ್ಶಿಪ್ಪಿನ ಹಣ ಎಷ್ಟು ಬಂದಿದೆ ಅಂತ ನೀವು ತಿಳ್ಕೊಳ್ಬೋದು. ನಂತರ ಇಲ್ಲಿ ಏನು 1, 2, 3 ಕಾಲಮ್ಗಳಂತ ಇರ್ತವೆ. ಭಾಳಷ್ಟು ಮಂದಿ ವಿದ್ಯಾರ್ಥಿಗಳ ಹೆಸರು ಇರುತ್ತೆ. ನಿಧಾನವಾಗಿ ನಿಮ್ಮ ID, ನಿಮ್ಮ ಹೆಸರು, ನಿಮ್ಮ ಶಾಲೆ ಹೆಸರನ್ನ ನೋಡ್ಕೊಂಡು ನಿಮಗೆ ಸ್ಕಾಲರ್ಶಿಪ್ಪಿನ ಹಣ ಎಷ್ಟು ಬಂದಿದೆ ಅಂತ ನೀವು ತಿಳ್ಕೊಳ್ಬೋದು. ಅಂದರೆ ಇಲ್ಲಿ ಕೆಳಗಡೆ 1, 2, 3, 4 ಅಂತ ಕಾಲಮ್ಗಳಿದ್ದಾವೆ. ಒಂದೊಂದೇ ಕಾಲಮ್ಗಳನ್ನ ನಿಧಾನವಾಗಿ ಚೆಕ್ ಮಾಡ್ಕೊತ ಹೋಗಿ. ಅಂದರೆ ಎಲ್ಲ 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಏನಿದೆ ಇಲ್ಲಿ ಸ್ಯಾಂಕ್ಷನ್ ಮಾಡಲಾಗಿದೆ, ಅಂದರೆ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ. ಅಂದರೆ 1ನೇ ಕಾಲಮ್ ಬಿಟ್ಟು ಎಲ್ಲ ಕಾಲಮ್ಗಳನ್ನ ನಿಧಾನವಾಗಿ ಚೆಕ್ ಮಾಡಬೇಕು ನೀವು.
ಈ ರೀತಿಯಾಗಿ ನಿಮ್ಮ ಒಂದು ತರಗತಿಯ ಒಂದು ಡೀಟೇಲ್ಸ್ನ ನೋಡ್ಬೋದು, ಎಷ್ಟು ಸ್ಕಾಲರ್ಶಿಪ್ ಹಣ ಬಂದಿದೆ ಎಷ್ಟಿಲ್ಲ ಅನ್ನೋದನ್ನು ನೀವು ಆರಾಮಾಗಿ ತಿಳ್ಕೊಳ್ಬೋದು. ಈ ರೀತಿಯಾಗಿ ಏನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ಡೀಟೇಲ್ಸನ್ನು ಯಾರಿಗೆ ಸ್ಕಾಲರ್ಶಿಪ್ ಬಂದಿದೆ ಎಷ್ಟು ಬಂದಿದೆ ಅನ್ನೋದನ್ನು ನೀವು ಆರಾಮಾಗಿ ಚೆಕ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಏನಾದರೂ ಸ್ಕಾಲರ್ಶಿಪ್ಪಿನ ಹಣ ಬಂದಿಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ಪಿನ ಸ್ಟೇಟಸನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅಂದರೆ ಈ ಒಂದು ಮೇನ್ ಪೇಜನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಒಂದು ಆಪ್ಷನನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿ ಸ್ಥಿತಿ ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದು ಆಪ್ಷನ್ ಇದೆ. ಅಂದರೆ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಸ್ಯಾಟ್ಸ್ ಐ ಡಿ ಅಂತ ಕೇಳುತ್ತೆ. ಅಂದರೆ ವಿದ್ಯಾರ್ಥಿಗಳ ಐ ಡಿ ಅಂತ ಇರುತ್ತೆ. ನಿಮಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಈ ಒಂದು ಸ್ಯಾಟ್ಸ್ ಐ ಡಿಯನ್ನು ನೀವು ತೆಗೆದುಕೊಂಡಿರ್ತೀರ. ಈ ಒಂದು ಐ ಡಿಯನ್ನು ಹಾಕಬೇಕು. ಮತ್ತು ನಿಮಗೆ ಯಾವ ವರ್ಷದ ಸ್ಕಾಲರ್ಶಿಪ್ಪು ನಿಮಗೆ ಬಂದಿದೆಯಲ್ಲ ಅಂತ ತಿಳ್ಕೊಬೇಕಾದ್ರೆ ಇಲ್ಲಿ ಇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನು ಮಾಡಬೇಕು, ಸರ್ಚ್ ಅಥವಾ ಹುಡುಕು ಅಂತ ಇದೆ. ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕಾಲರ್ಶಿಪ್ನ ಒಂದು ಅರ್ಜಿಯ ಸ್ಟೇಟಸನ್ನು ನೀವು ತಿಳ್ಕೊಳ್ಬೋದು. ಅಂದರೆ ಅಪ್ರೂವಲ್ ಆಗಿದೆಯಾ ಇಲ್ಲ, ಯಾವ ಒಂದು ಸ್ಟೇಟಸ್ನಲ್ಲಿ ಅಂದರೆ ಅದರ ಒಂದು ಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಆರಾಮಾಗಿ ತಿಳ್ಕೊಳ್ಬೋದು. ಈ ರೀತಿಯಾಗಿ ಒಂದು ಏನು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನದ ಸ್ಕಾಲರ್ಶಿಪ್ ಯಾರ್ಯಾರಿಗೆ ಎಷ್ಟು ಬಂದಿದೆ ಎಷ್ಟಿಲ್ಲ ಅನ್ನೋದನ್ನು ತಿಳ್ಕೊಬೋದು. ಮತ್ತು ಅದರ ಸ್ಟೇಟಸನ್ನು ಕೂಡ ನೀವು ಈ ರೀತಿಯಾಗಿ ಒಂದು ವೆಬ್ಸೈಟ್ ಮುಖಾಂತರ ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.